ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಂಗಾರಮ್ಮ, ಈಗ್ಲಾದ್ರೂ ದಿಟ ಹೇಳ್ತೀಯೋ ಇಲ್ವೋ? ಏಯ್ ಮುಚ್ಚೋ ಬಾಯಿ ನನ್ನ ಮಗನೇ. ಹೌದು, ನಾನೇ ಇದನ್ನೆಲ್ಲ ಮಾಡ್ತಿದ್ದು ಕಣ. ಏನ ಇವಾಗ? ನೀವೆಲ್ರೂ ಸೇರ್ಕೊಂಡು ಗಿಮಿಕ್ ಮಾಡಿ ನನ್ನ ಸಿಕ್ಸ್ ಹಾಕಿ ಈಗ ಜಾಸ್ತಿ ಮೇರಿತಾ ಇದ್ದೀರಾ. ನನ್ಗಿವಾಗ್ಲೂ ನಾನ್ ಮಾಡಿದ್ದೆ ಸರಿ ಅನ್ನಿಸ್ತಿದೆ. ಏನ ಮಾಡ್ಕೊಳ್ತೀಯಲ್ಲೇ? ನಿಮ್ಮಮ್ಮ ಬಂಗಾರದ ಮೇಲಿನ ದ್ವೇಷನ ನಿನ್ ಹೆಂಡತಿ ಸ್ನೇಹ ಮೇಲೆ ತೀರ್ಸ್ಕೊಂಡು ಯಾಕೆ ಹೇಳು? ಸೊಸೆ ಸ್ಥಾನಮಾನಕ್ಕೆ ಧಕ್ಕೆ ಬಂದ್ರೆ ಆ ಬಂಗಾರಿನ ಮೆಂಟಲಿ ಕುಗ್ಗಿಸಬಹುದು ಅಂತ. ಹೆಂಗೆ? ಏಯ್, ನನ್ನ ಹಿಡ್ದು ಹಾಕ್ಬಿಟ್ರಿ ಅಂತ ಜಾಸ್ತಿ ಮೇರಿಬೇಡಿ. ಈ ಸಿಂಗಾರ ಜೈಲಲ್ಲಿದ್ರು ಸಿಂಹ ತರನೇ ಇರ್ತಾಳೆ. ಈ ಸಿಂಗಾರ ಗತ್ತೆಗೆ ಯಾವತ್ತು ಕೂತ್ ಬರಲ್ಲ. ಸಿಂಹನ ಪಳಗಿಸಿ ನಾಯಿ ತರ ಹೆಂಗ್ ಮಾಡ್ಬೇಕು ಅಂತ ಈ ಬೆಂಗಳೂರು ಪೊಲೀಸಿಗೆ ಚೆನ್ನಾಗ್ ಗೊತ್ತು. ರೇ, ಇವ್ರ ಎಲ್ರನ್ನೂ ಅರೆಸ್ಟ್ ಮಾಡ್ರಿ, ಕರ್ಕೊಂಬನ್ರಿ. ಡಿಸಿ ಸ್ನೇಹ ವಿರುದ್ಧ ಮಾಡಿದ ಆರೋಪಗಳೆಲ್ಲ ಸುಳ್ಳು. ಸಿಂಗಾರಮ್ಮನ ಕುತಂತ್ರಕ್ಕೆ ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಹೆಸರು ದುರ್ಬಳಕೆಯಾಗಿದ್ದು, ಡಿಸಿ ಸ್ನೇಹ ಅವರು ಆರೋಪದಿಂದ ಮುಕ್ತರಾಗಿದ್ದಾರೆ. ಪಾಪ ಕಣೋ, ಡಿಸಿ ಸ್ನೇಹ ಮೇಡಮ್ ಏನು ತಪ್ಪು ಮಾಡಿಲ್ಲ. ಎಲ್ಲ ಸಿಂಗಾರಮ್ಮನಿಂದನೇ ಆಗಿದ್ದು. ಹೌದು, ನ್ಯಾಯ ನೀತಿ ಧರ್ಮಕ್ಕೆ ಯಾವತ್ತೂ ಸೋಲಿಲ್ಲ. ಸ್ನೇಹ ಸಾಯೋವರೆಗೂ ಸತ್ಯ ಜಾರಿ ಇಡ್ತಾಳು. ಅವಳ ಹೆಸರು ಯಾವತ್ತೂ ಹಾಳಾಗ್ತದೆ. ನಾನು ಹೋಗ್ಬರ್ತೀನಿ ಪುಟ್ಟಕ್ಕ. ಚಿಂತೆ ಇಲ್ಲದೆ ಮಕ್ಕಳ ಜೊತೆ ಊರು ಸೇರ್ಕೊ. ಊರ ಕಡೆ ಬಂದಾಗ ಮೆಸ್ಸಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ತೇನೆ. ಖಂಡಿತವಾಗ್ಲೂ ಬನ್ನಿ, ನಿಮ್ಮಿಂದ ಸಾಲ ಉಪಕಾರ ಆಯಿತು. ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.